ಬಟ್ ನಿಮ್ಮನೇಲಿ ಆಲ್ರೆಡಿ ಒಬ್ಬ 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 ಪ್ರಚಂಡ ಪ್ರತಿಭೆ. ನನ್ನ ತಮ್ಮನ ಮಗ ಬರ್ತಾ ಇದ್ದಾನೆ. ಅವನಾಗ್ಲೇ ಒಂದು ಸಿನಿಮಾ ಮಾಡಿದ್ದಾನೆ, ಸೀರಿಯಲ್ ಮಾಡಿದ್ದಾನೆ. ಓಕೆ ಓಕೆ. ಇದು ಉದ್ಯೋಗಿ ಮಾದೇಶ್ವರ, ಆಮೇಲೆ ಇನ್ನೊಂದು ಯಾವುದೋ 2 ಸೀರಿಯಲ್ ಮಾಡಿದ್ದಾನೆ. ಒಂದು ಸಿನಿಮಾ ಮಾಡ್ದ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರಚಂಡ ನಾಟಕ ನಮ್ಮ ರಂಗಶ್ರೀ ಕಲಾ ಸಂಸ್ಥೆಯಿಂದ ಮಾಡಿಸಿದ್ರು. ಇಲ್ಲ, ಇವತ್ತಿಗೂ ಯಾವುದೇ ವೇದಿಕೆ ಸಿಕ್ಕರೂ ತಾತನ ಡೈಲಾಗನ್ನ ನಿರರ್ಗಳವಾಗಿ ಭರ್ಜರಿಯಾಗಿ ಹೊಡಿತಾನೆ ಶಿಷ್ಯ. ಅದು ಹೆಂಗೆ ಸರ್, ಈಗಿನ ಜನ್ರೇಷನ್ನ ಕನ್ಸಿಡರ್ ಮಾಡೋದಾದ್ರೆ ಅದನ್ನ ನೋಡಿದಾಗ ಏನು ಅನಿಸುತ್ತೆ ನಿಮಗೆ? ಈಗ ಅದನ್ನ ಯಾರ ಉಚ್ಚಾರ ಮಾಡೋರೇ ಇಲ್ವಲ್ಲ ಸರ್. ನಿಜ ನಿಜ. ಇದು ಡೈಲಾಗ್ನ ಹೌದು ಮಾಡೋರೇ ಇಲ್ಲ, ಆಗಲ್ಲ. ಉಚ್ಚಾರ ಮೇನ್ ಉಚ್ಚಾರ ಬೇಕು ಸರ್. ನೀವು ಅದನ್ನ ಸೆಂಟೆನ್ಸ್ ಉಚ್ಚಾರ ಮಾಡೋಕ್ಕಾಗದೆ ಆದ್ಮೇಲೆ ಏನು ಮಾಡೋಕ್ಕಾಗಲ್ಲ. ನಮ್ಮ ತಂದೆಯವರು ಹೇಳ್ತಿದ್ರು, ನಾನು ಕಷ್ಟಪಟ್ಟು ಅದನ್ನ ಕಲಿಬೇಕಾದ್ರೆ ನೈಟಲ್ಲಿ ಒಂದು ಎದುರುಗಡೆ ಮಿರರ್ ಇಟ್ಕೊಂಡು ಅವ್ರು ಕೊಟ್ಟಿ ಸ್ಕ್ರಿಪ್ಟ್ನ 4 hours 5 hours ಬಯಟ್ ಮಾಡಿದ್ದಂತೆ ಕಲಿಯೋಕ್ಕೆ. ಓಕೆ. ಆಮೇಲೆ ಗಂಟ್ಲೆಲ್ಲ ಹಿಡ್ಕೊಂಡ್ರೆ ಅದಕ್ಕೆ ಆಯುರ್ವೇದಿಕ್ ಔಷಧಿ, ಉರುಳಿ ನೀರು, ಬೆಲ್ಲ ಅದನ್ನ ತಗೊಂಡು ಮನೆ ಮದ್ದು ತಿರ್ಗಾ ಹೋಗಿ ನೀರಲ್ಲಿ ಕೂತು ಬಯಟ್ ಮಾಡೋದು. ಹಿಂಗ್ ಮಾಡಿದ್ದು ಎಲ್ಲ ಅವ್ರು ಕಲ್ತಿದ್ರು. ಅಂದ್ರೆ ಆ ಮಾಡ್ಯುಲೇಷನ್ ಚೆನ್ನಾಗಿ ಬರಬೇಕು, ನ್ಯಾಯ ಒದಗಿಸ್ಬೇಕು ಆ ಪಾತ್ರಕ್ಕೆ ಅಂತ. ಅದೇ ಹೇಳಿದ್ನಲ್ಲ ನಿಮಗೆ, ಉಚ್ಚಾರ ಅಂದ್ರೆ ಕಂಠ ಉಚ್ಚಾರ ಕರೆಕ್ಟ್ ಆಗಿ. ಸರ್, ನೀವು ನಿಮ್ಮ ಪರ್ಸ್ಪೆಕ್ಟಿವಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೀವು ಹೇಗೆ ಫೀಲ್ ಮಾಡ್ತೀರಾ ಸರ್? ಒಬ್ಬ ಅಭಿಮಾನಿಯಾಗಿ ಜೊತೆಗೆ ಅಪ್ಪ ಜೊತೆಗೆ ಟ್ರಾವೆಲ್ ಮಾಡಿರೋದ್ರಿಂದ ಏನು ಡಿಸ್ಕ್ರೈಬ್ ಮಾಡ್ತೀರಾ? ಅವ್ರು ನೋಡ್ತಿದ್ದಂಗೆನೆ ಒಂಥರ ಏನು ಒಂದು ಕಳೆ. ಎಸ್, ಡೆಫಿನೆಟ್ಲಿ. ಆಮೇಲೆ ಅವರು ಮಾತಾಡ್ತಾ ಇದ್ದಿದ್ದು ಇದಿರುತ್ತಲ್ಲ, ಒಂದೊಂದು ನಿಧಾನವಾಗಿ ಮಾತಾಡೋವಂಥದ್ದು, ಆಮೇಲೆ ಏನೇ ವಿಚಾರ ಇರಲಿ ಅದನ್ನು ಕೇಳೋವಂಥದ್ದು ಭಾಳ ಅದು ನನಗೆ ಹಿಡಿಸ್ತು. ಭಾಳ ಹೌದು, ಅವರು ನಿಜವಲ್ಲೂ. ನಾನು ಈ ಯಾರ ಮೇಧಾವಿ ಹತ್ರ ಮಾತಾಡ್ತಾ ಇದ್ದೀನಿ ಅಲ್ಲ ಸರ್. ಅಲ್ಲ, ತುಂಬ ಒಳ್ಳೆಯ ಪದ ಬಳಸಿದ್ರಿ ನೀವು. ಆ ವ್ಯಕ್ತಿ ಮುಂದೆ ಕೂತ್ಕೊಂಡಾಗಲೇ ಆತದ್ದು ಭಾವ ಬರೋದು. ಹೌದು, ಅಲ್ಲ ಸರ್, ಅದ್ರ ರಿಫ್ಲೆಕ್ಟ್ ಆಗೋದು ಅಲ್ಲೇ. ಇವರು ಸರ್ ಬಾಲಣ್ಣ ಅಂತಂದಾಗ ಬಾಲಣ್ಣ ಬಿಡಿ ಮಾಸ್. ಅವ್ರ ಕಿವಿ ಕೇಳಿಸ್ದೇ ಹೋದ್ರೂ ಪರವಾಗಿಲ್ಲ. ನೋಡಿ, ಬರೀ ಸ್ಕ್ರಿಪ್ಟ್ ಕೊಟ್ಬಿಟ್ರೆ, ನಮ್ಮ ಸಿನಿಮಾಲೇ ನಾನು ನೋಡಿದ್ದೀನಿ, ನಮ್ಮ ಓನ್ ಪ್ರೊಡಕ್ಷನ್ ಸ್ಕ್ರಿಪ್ಟ್ ಕೊಟ್ಬಿಟ್ರೆ ಒಂದೇ ಟೇಕ್. ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ಕೊಟ್ಟ ಅಂದರೆ ಹಿಂಗೆ ಕೂತಿರೋರು, ಸುಮ್ಮನೆ ಓದ್ಬಿಟ್ಟು 10 ನಿಮಿಷ. ಓಕೆ. ಈ ಬೇರೆಯವ್ರು ಮಾತಾಡೋದು ಪಾಪ ಇವ್ರಿಗೆ ಕೇಳಿಸಲ್ಲ, ಹತ್ರ ಹೋಗಿ ಮಾತಾಡಬೇಕು. ನೀವು ಕುತ್ಕೊಂಡಿದ್ದ ತಕ್ಷಣ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ರೆಡಿನಾ ಅನ್ನೋರು, ಒಬ್ಬ ಶೂಟ್ ರೆಡಿನಾ ಅನ್ನೋರು, ಸ್ಕ್ರಿಪ್ಟ್ನಲ್ಲಿ ಹಾಕ್ಬಿಡೋರು, ಹೋಗಿ ಪಟ ಡೈಲಾಗ್ ಹೇಳೋರು. ಆ ಸೆನ್ಸ್ ಆಫ್ ಹ್ಯೂಮರ್ ನೋಡಿ ಸರ್, ಅಂದರೆ ಅಷ್ಟು ಇದಿತ್ತು ಅವ್ರಿಗೂ ಜಗತ್ತಿಗೆ ಆ ಒಂದು. ಆಮೇಲೆ ಅಲ್ಲಿಂದ ಬಂದ್ಮೇಲೆ ನಮ್ಮ ತಂದೆಯವ್ರಿಗೆ ಹೆಂಗೆ ಯೋಜರು ಅನ್ನೋ ಸೂಪರ್. ಅದೆಲ್ಲ ನೋಡಿದ್ದೀವಿ ಹತ್ತಿರದಲ್ಲಿ. ಆ ಸ್ಟೈಲೇ ಸಾಕತ್ತಲ್ಲ ಸರ್ ಅದು, ಅಲ್ವಾ? ಬ್ರಿಲಿಯಂಟ್.